ಸಾಯಿ ಸಚ್ಚರಿತ್ರೆ ಅಧ್ಯಾಯ 2 ಕೃತಿ ಬರೆಯುವ ಉದ್ದೇಶ. ಉದ್ಯಮದಲ್ಲಿ ಅಸಮರ್ಥತೆ ಮತ್ತು ಧೈರ್ಯ. ಬಿಸಿ ಚರ್ಚೆ. ಹೇಮಾಳ್ಪಂತ್ ಎಂಬ ಮಹತ್ವದ ಮತ್ತು ಪ್ರವಾದಿಯ ಬಿರುದನ್ನು ನೀಡುವುದು ಮತ್ತು ಗುರುವಿನ ಅವಶ್ಯಕತೆ. ಕೃತಿ ಬರೆಯುವ ಉದ್ದೇಶ. ಮೊದಲ ಅಧ್ಯಾಯದಲ್ಲಿ ಗೋಧಿಯನ್ನು ಪುಡಿಮಾಡಿ ಹಿಟ್ಟನ್ನು ಗ್ರಾಮದ ಹೊರವಲಯದಲ್ಲಿ ಎಸೆದು ಕಾಲರಾ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಿ ನಾಶಪಡಿಸಿದ ಸಾಯಿಬಾಬಾರವರ ಪವಾಡವನ್ನು ನಾನು ವಿವರಿಸಿದ್ದೇನೆ. ಸಾಯಿಬಾಬಾರವರ ಇನ್ನೂ ಕೆಲವು ಪವಾಡಗಳ ಬಗ್ಗೆ ಕೇಳಿದಾಗ ನನಗೆ ತುಂಬಾ ಸಂತೋಷವಾಯಿತು. ಮತ್ತು ಈ ಆನಂದವು ಈ ಕಾವ್ಯಾತ್ಮಕ ಕೃತಿಯನ್ನು ಬರೆಯಲು ನನಗೆ ಸ್ಫೂರ್ತಿ ನೀಡಿತು. ಈ ಮಹಾ ಪವಾಡಗಳ ವಿವರಣೆಯು ಬಾಬಾರ ಭಕ್ತರಿಗೆ ಆಸಕ್ತಿದಾಯಕ ಮತ್ತು ಬೋಧಪ್ರದವಾಗಿರುತ್ತದೆ ಮತ್ತು ಅವರ ಪಾಪಗಳನ್ನು ನಾಶಪಡಿಸುತ್ತದೆ ಎಂದು ನಾನು ಭಾವಿಸಿದೆ. ಹಾಗಾಗಿ ನಾನು ಸಾಯಿಬಾಬಾರವರ ಪವಿತ್ರ ಜೀವನ ಮತ್ತು ಬೋಧನೆಗಳ ಬಗ್ಗೆ ಬರೆಯಲು ಪ್ರಾರಂಭಿಸಿದೆ. ಸಂತರ ಜೀವನವು ತಾರ್ಕಿಕ ಅಥವಾ ಆಡುಭಾಷೆಯಲ್ಲ, ಇದು ನಮಗೆ ನಿಜವಾದ ಮತ್ತು ಶ್ರೇಷ್ಠ ಮಾರ್ಗವನ್ನು ತೋರಿಸುತ್ತದೆ. ಕೆಲಸವನ್ನು ಕೈಗೊಳ್ಳುವಲ್ಲಿ ಅಸಮರ್ಥತೆ ಮತ್ತು ಧೈರ್ಯ. ಹೇಮಾಳ್ಪಂತ್ ಆರಂಭದಲ್ಲಿ ಈ ಕೆಲಸವನ್ನು ಕೈಗೊಳ್ಳಲು ತಾನು ಯೋಗ್ಯನಲ್ಲ ಎಂದು ನಂಬಿದ್ದರು. ಅವರು ಹೇಳಿದರು, ನನ್ನ ಆತ್ಮೀಯ ಸ್ನೇಹಿತನ ಜೀವನ ನನಗೆ ತಿಳಿದಿಲ್ಲ ಮತ್ತು ನನ್ನ ಸ್ವಂತ ಮನಸ್ಸು ನನಗೆ ತಿಳಿದಿಲ್ಲ. ಹಾಗಾದರೆ ವೇದಗಳು ಸಹ ಮಾಡಲು ಸಾಧ್ಯವಾಗದ ಸಂತರ ಜೀವನವನ್ನು ನಾನು ಹೇಗೆ ಬರೆಯಬಹುದು ಅಥವಾ ಅವತಾರಗಳ ಸ್ವರೂಪವನ್ನು ವಿವರಿಸಬಹುದು? ಇತರ ಸಂತರನ್ನು ತಿಳಿದುಕೊಳ್ಳುವ ಮೊದಲು ಒಬ್ಬ ಸಂತ ಸ್ವತಃ ಆಗಿರಬೇಕು. ಹಾಗಾದರೆ ನಾನು ಅವರ ಮಹಿಮೆಯನ್ನು ಹೇಗೆ ವಿವರಿಸಬಹುದು? ಸಂತರ ಜೀವನದ ಬಗ್ಗೆ ಬರೆಯುವುದು ಅತ್ಯಂತ ಕಷ್ಟಕರವಾದ ಕೆಲಸ. 7 ಸಮುದ್ರಗಳ ನೀರಿನ ಆಳವನ್ನು ಅಳೆಯಬಹುದು ಅಥವಾ ಆಕಾಶವನ್ನು ಬಟ್ಟೆಯಿಂದ ಸುತ್ತುವರಿಯಬಹುದು. ಇದು ಅತ್ಯಂತ ಸಾಹಸಮಯ ಕಾರ್ಯ ಮತ್ತು ಅದು ನನ್ನನ್ನು ಅಪಹಾಸ್ಯಕ್ಕೆ ಒಳಪಡಿಸಬಹುದು ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ಸಾಯಿಬಾಬಾರವರ ಕೃಪೆಯನ್ನು ಬೇಡಿಕೊಂಡೆ. ಮಹಾರಾಷ್ಟ್ರದ ಅತ್ಯಂತ ಪ್ರಸಿದ್ಧ ಕವಿ ಸಂತ ಶ್ರೀ ಜ್ಞಾನೇಶ್ವರ ಮಹಾರಾಜರು ಸಂತರ ಜೀವನದ ಬಗ್ಗೆ ಬರೆಯುವವರನ್ನು ಭಗವಂತನು ಪ್ರೀತಿಸುತ್ತಾನೆ ಎಂದು ಹೇಳಿದ್ದಾರೆ. ಭಕ್ತರು ಬಯಸುವ ಸೇವೆಯನ್ನು ಯಶಸ್ವಿಯಾಗಿ ಪೂರೈಸಲು ಸಂತರು ಒಂದು ವಿಶಿಷ್ಟ ವಿಧಾನವನ್ನು ಹೊಂದಿದ್ದಾರೆ. ಸಂತರು ಕೆಲಸವನ್ನು ಪ್ರೇರೇಪಿಸುತ್ತಾರೆ ಮತ್ತು ಭಕ್ತನು ಈ ಗುರಿಯನ್ನು ಸಾಧಿಸಲು ಕೇವಲ ಪರೋಕ್ಷ ಕಾರಣ ಅಥವಾ ಸಾಧನವಾಗುತ್ತಾನೆ. ಉದಾಹರಣೆಗೆ 1700 ಶಕ ವರ್ಷದಲ್ಲಿ ಕವಿ ಮಹಿಪತಿ ಸಂತರ ಜೀವನದ ಬಗ್ಗೆ ಬರೆಯಲು ಆಶಿಸಿದರು. ಸಂತರು ಅವರಿಗೆ ಸ್ಫೂರ್ತಿ ನೀಡಿ ಕೆಲಸವನ್ನು ಪೂರ್ಣಗೊಳಿಸಿದರು. ಅದೇ ರೀತಿ 1800 ಶಕ ವರ್ಷದಲ್ಲಿ ದಾಸಗಣುವಿನ ಸೇವೆಯನ್ನು ಸ್ವೀಕರಿಸಲಾಯಿತು. ಎರಡನೆಯವರು 4 ಕೃತಿಗಳನ್ನು ಬರೆದರು: ಭಕ್ತ ವಿಜಯ, ಸಂತ ವಿಜಯ, ಭಕ್ತ ಲೀಲಾಮೃತ ಮತ್ತು ಸಂತ ಕಥಾಮೃತ. ಭಕ್ತ ಲೀಲಾಮೃತದ 31, 32 ಮತ್ತು 33 ಅಧ್ಯಾಯಗಳಲ್ಲಿ ಮತ್ತು ಸಂತ ಕಥಾಮೃತದ 57ನೇ ಅಧ್ಯಾಯದಲ್ಲಿ ಸಾಯಿಬಾಬಾರವರ ಮಧುರ ಜೀವನ ಮತ್ತು ಬೋಧನೆಗಳನ್ನು ಬಹಳ ಚೆನ್ನಾಗಿ ಚಿತ್ರಿಸಲಾಗಿದೆ. ಇವುಗಳನ್ನು ಸಾಯಿ ಲೀಲಾ ಪತ್ರಿಕೆಯಲ್ಲಿ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಓದುಗರು ಈ ಅಧ್ಯಾಯಗಳನ್ನು ಓದಲು ವಿನಂತಿಸಲಾಗಿದೆ. ಬಾಂದ್ರಾದ ಶ್ರೀಮತಿ ಸಾವಿತ್ರಿಬಾಯಿ ರಘುನಾಥ್ ತೆಂಡೂಲ್ಕರ್ ಬರೆದಿರುವ ಶ್ರೀ ಸಾಯಿನಾಥ ಭಜನಾ ಮಾಲಾ ಎಂಬ ಸಣ್ಣ ಪುಸ್ತಕದಲ್ಲಿ ಸಾಯಿಬಾಬಾರ ಅದ್ಭುತ ಲೀಲೆಗಳನ್ನು ವಿವರಿಸಲಾಗಿದೆ. ದಾಸ್ ಗನು ಮಹಾರಾಜ್ ಅವರು ಸಾಯಿಬಾಬಾರವರ ಮೇಲೆ ವಿವಿಧ ಮಧುರ ಕವಿತೆಗಳನ್ನು ರಚಿಸಿದ್ದಾರೆ. ಅಮಿದಾಸ್ ಭವಾನಿ ಮೆಹ್ತಾ ಎಂಬ ಭಕ್ತೆ ಗುಜರಾತಿಯಲ್ಲಿ ಬಾಬಾರವರ ಬಗ್ಗೆ ಕೆಲವು ಕತೆಗಳನ್ನು ಪ್ರಕಟಿಸಿದ್ದಾರೆ. ಶಿರ್ಡಿಯ ದಕ್ಷಿಣ ಭಿಕ್ಷಾ ಸಂಸ್ಥಾನವು ನಿರ್ಮಿಸುವ ಸಾಯಿನಾಥ ಪ್ರಭಾ ಎಂಬ ನಿಯತಕಾಲಿಕೆಯ ಕೆಲವು ಆವೃತ್ತಿಗಳನ್ನು ಸಹ ಪ್ರಕಟಿಸಲಾಗಿದೆ. ಹಾಗಾದರೆ ಒಬ್ಬರು ಈ ಪ್ರಶ್ನೆಯನ್ನು ಕೇಳಬಹುದು: ಸಾಯಿಬಾಬಾರವರ ಬಗ್ಗೆ ಇಷ್ಟೊಂದು ಕೃತಿಗಳು ಅಸ್ತಿತ್ವದಲ್ಲಿರುವುದರಿಂದ ಇದನ್ನು ಸಚ್ಚರಿತ್ರ ಏಕೆ ಬರೆಯಬೇಕು ಮತ್ತು ಅದರ ಅಗತ್ಯವೇನು? ಉತ್ತರ ಸರಳ ಮತ್ತು ಸರಳ. ಸಾಯಿಬಾಬಾರವರ ಜೀವನವು ಅನಂತ ಸಾಗರದಷ್ಟು ವಿಶಾಲ ಮತ್ತು ಆಳವಾಗಿದ್ದು, ಪ್ರತಿಯೊಬ್ಬರೂ ಅದರಲ್ಲಿ ಆಳವಾಗಿ ಧುಮುಕಿ ಅಮೂಲ್ಯವಾದ ರತ್ನಗಳನ್ನು ಜ್ಞಾನ ಮತ್ತು ಭಕ್ತಿಯ ಹೊರತೆಗೆದು ಆಕಾಂಕ್ಷಿ ಸಾರ್ವಜನಿಕರಿಗೆ ವಿತರಿಸಬಹುದು. ಸಾಯಿಬಾಬಾರವರ ಕತೆಗಳು, ದೃಷ್ಟಾಂತಗಳು ಮತ್ತು ಬೋಧನೆಗಳು ನಿಜಕ್ಕೂ ಅದ್ಭುತವಾಗಿವೆ. ದುಃಖಗಳಿಂದ ಬಳಲುತ್ತಿರುವ ಮತ್ತು ಈ ಲೌಕಿಕ ಅಸ್ತಿತ್ವದ ದುಃಖದಿಂದ ತುಂಬಿರುವ ಜನರಿಗೆ ಅವು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತವೆ ಮತ್ತು ಲೌಕಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಸಹ ನೀಡುತ್ತವೆ. ವೇದಗಳಂತೆಯೇ ಆಸಕ್ತಿದಾಯಕ ಮತ್ತು ಬೋಧಪ್ರದವಾಗಿರುವ ಸಾಯಿಬಾಬಾರವರ ಈ ಬೋಧನೆಗಳನ್ನು ಆಲಿಸಿ ಧ್ಯಾನಿಸಿದರೆ ಭಕ್ತರು ಅವರು ಬಯಸುವುದನ್ನು ಪಡೆಯುತ್ತಾರೆ: ಬ್ರಹ್ಮನೊಂದಿಗೆ ಐಕ್ಯತೆ, 8 ಪಟ್ಟು ಯೋಗದಲ್ಲಿ ಪಾಂಡಿತ್ಯ, ಧ್ಯಾನದ ಆನಂದ ಇತ್ಯಾದಿ. ಆದ್ದರಿಂದ ನಾನು ಈ ಕತೆಗಳನ್ನು ಸಂಕಲಿಸಬೇಕು ಮತ್ತು ಅದು ನನ್ನ ಅತ್ಯುತ್ತಮ ಸೇವೆ ಎಂದು ಭಾವಿಸಿದೆ. ಸಾಯಿಬಾಬಾರವರ ದರ್ಶನದಿಂದ ಆಶೀರ್ವದಿಸಲ್ಪಟ್ಟ ಕಣ್ಣುಗಳನ್ನು ಹೊಂದಿರದ ಸರಳ ಆತ್ಮಗಳಿಗೆ ಈ ಸಂಗ್ರಹವು ತುಂಬಾ ಸಂತೋಷಕರವಾಗಿರುತ್ತದೆ.
ಆದ್ದರಿಂದ ನಾನು ಸಾಯಿಬಾಬಾರವರ ಬೋಧನೆಗಳು ಮತ್ತು ಅಭಿವ್ಯಕ್ತಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದೆ. ಅವರ ಮಿತಿಯಿಲ್ಲದ ಮತ್ತು ನೈಸರ್ಗಿಕ ಆತ್ಮಸಾಕ್ಷಾತ್ಕಾರದ ಫಲಿತಾಂಶ. ಈ ವಿಷಯದಲ್ಲಿ ನನಗೆ ಸ್ಫೂರ್ತಿ ನೀಡಿದವರು ಸಾಯಿಬಾಬಾ. ವಾಸ್ತವವಾಗಿ ನಾನು ನನ್ನ ಅಹಂಕಾರವನ್ನು ಅವರ ಪಾದಗಳಿಗೆ ಒಪ್ಪಿಸಿದೆ. ನನ್ನ ಮಾರ್ಗವು ಸ್ಪಷ್ಟವಾಗಿದೆ ಮತ್ತು ಅವರು ಇಲ್ಲಿ ಮತ್ತು ಮುಂದಿನ ಜಗತ್ತಿನಲ್ಲಿ ನನ್ನನ್ನು ಸಾಕಷ್ಟು ಸಂತೋಷಪಡಿಸುತ್ತಾರೆ ಎಂದು ಭಾವಿಸಿದೆ. ಈ ಕೆಲಸಕ್ಕೆ ಸಾಯಿಬಾಬಾರವರ ಅನುಮತಿ ಕೇಳಲು ನನಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನು ಬಾಬಾರವರ ಅತ್ಯಂತ ಆತ್ಮೀಯ ಭಕ್ತರಾದ ಶ್ರೀ ಮಾಧವರಾವ್ ದೇಶಪಾಂಡೆ ಅಲಿಯಾಸ್ ಶ್ಯಾಮ ಅವರನ್ನು ನನ್ನ ಪರವಾಗಿ ಮಾತನಾಡಲು ಕೇಳಿಕೊಂಡೆ. ಅವರು ನನ್ನ ಪರವಾಗಿ ಬೇಡಿಕೊಂಡು ಸಾಯಿಬಾಬಾರವರಿಗೆ, ಈ ಅಣ್ಣಾ ಸಾಹೇಬರು ನಿಮ್ಮ ಜೀವನ ಚರಿತ್ರೆಯನ್ನು ಬರೆಯಲು ಬಯಸುತ್ತಾರೆ, ಆದ್ದರಿಂದ ನೀವು ಬಡ ಭಿಕ್ಷೆ ಬೇಡುವ ಫಕೀರ ಮತ್ತು ಅದನ್ನು ಬರೆಯುವ ಅಗತ್ಯವಿಲ್ಲ ಎಂದು ಹೇಳಬೇಡಿ. ಬದಲಾಗಿ ನೀವು ಒಪ್ಪಿ ಅವರಿಗೆ ಸಹಾಯ ಮಾಡಿದರೆ ನಿಮ್ಮ ಪಾದಗಳು ಕೃಪೆ ಕೆಲಸವನ್ನು ಪೂರ್ಣಗೊಳಿಸುತ್ತವೆ. ನಿಮ್ಮ ಒಪ್ಪಿಗೆ ಮತ್ತು ಆಶೀರ್ವಾದವಿಲ್ಲದೆ ಯಾವುದನ್ನು ಯಶಸ್ವಿಯಾಗಿ ಮಾಡಲು ಸಾಧ್ಯವಿಲ್ಲ. ಈ ವಿನಂತಿಯನ್ನು ಕೇಳಿದ ಸಾಯಿಬಾಬಾರವರು ಭಾವುಕರಾಗಿ ತಮ್ಮ ಉದಿ ಪವಿತ್ರ ಚಿತಾಭಸ್ಮವನ್ನು ನನಗೆ ನೀಡಿ ಆಶೀರ್ವದಿಸಿದರು ಮತ್ತು ತಮ್ಮ ವರದಾನ ಹಸ್ತವನ್ನು ನನ್ನ ತಲೆಯ ಮೇಲೆ ಇಟ್ಟು, ಅವನು ನನ್ನ ಕಥೆಗಳು ಮತ್ತು ಅನುಭವಗಳ ಸಂಗ್ರಹವನ್ನು ಮಾಡಿ ಟಿಪ್ಪಣಿಗಳು ಮತ್ತು ಜ್ಞಾಪಕ ಪತ್ರಗಳನ್ನು ಇಟ್ಟುಕೊಳ್ಳಲಿ. ನಾನು ಅವನಿಗೆ ಸಹಾಯ ಮಾಡುತ್ತೇನೆ. ಅವನು ಕೇವಲ ಬಾಹ್ಯ ಸಾಧನ. ನಾನೇ ನನ್ನ ಆತ್ಮಚರಿತ್ರೆಯನ್ನು ಬರೆದು ನನ್ನ ಭಕ್ತರ ಆಸೆಗಳನ್ನು ಪೂರೈಸುತ್ತೇನೆ. ಅವನು ತನ್ನ ಅಹಂಕಾರವನ್ನು ತೊಡೆದುಹಾಕಿ ಅದನ್ನು ನನ್ನ ಪಾದಗಳಿಗೆ ಅರ್ಪಿಸಬೇಕು. ಜೀವನದಲ್ಲಿ ಈ ರೀತಿ ವರ್ತಿಸುವವನಿಗೆ ನಾನು ಹೆಚ್ಚು ಸಹಾಯ ಮಾಡುತ್ತೇನೆ ಮತ್ತು ನನ್ನ ಜೀವನ ಕಥೆಗಳ ಬಗ್ಗೆ ನಾನು ಅವನ ಮನೆಯಲ್ಲಿ ಸಾಧ್ಯವಿರುವ ಎಲ್ಲಾ ರೀತಿಯಲ್ಲಿ ಅವನಿಗೆ ಸೇವೆ ಸಲ್ಲಿಸುತ್ತೇನೆ. ಅವನ ಅಹಂ ಸಂಪೂರ್ಣವಾಗಿ ನಾಶವಾದಾಗ ಮತ್ತು ಅದರ ಯಾವುದೇ ಕುರುಹು ಉಳಿದಿಲ್ಲ, ನಾನು ಅವನೊಳಗೆ ಪ್ರವೇಶಿಸಿ ನನ್ನ ಸ್ವಂತ ಜೀವನದ ಬಗ್ಗೆ ಬರೆಯುತ್ತೇನೆ. ನನ್ನ ಕಥೆಗಳು ಮತ್ತು ಬೋಧನೆಗಳನ್ನು ಕೇಳುವುದರಿಂದ ಭಕ್ತರ ಹೃದಯಗಳಲ್ಲಿ ನಂಬಿಕೆ ಉಂಟಾಗುತ್ತದೆ ಮತ್ತು ಅವರು ಸುಲಭವಾಗಿ ಆತ್ಮಸಾಕ್ಷಾತ್ಕಾರ ಮತ್ತು ಆನಂದವನ್ನು ಪಡೆಯುತ್ತಾರೆ. ಒಬ್ಬರ ಸ್ವಂತ ದೃಷ್ಟಿಕೋನವನ್ನು ಸ್ಥಾಪಿಸುವ ಯಾವುದೇ ಹಠ, ಇತರ ಅಭಿಪ್ರಾಯಗಳನ್ನು ನಿರಾಕರಿಸುವ ಪ್ರಯತ್ನ ಮತ್ತು ಯಾವುದೇ ವಿಷಯದ ಸಾಧಕಬಾಧಕಗಳ ಚರ್ಚೆಗಳು ಇರಬಾರದು. ಚರ್ಚೆ ಎಂಬ ಪದವು ನನಗೆ ಹೇಮತ್ಪಂತ್ ಎಂಬ ಬಿರುದನ್ನು ಪಡೆದ ಹಿಂದಿನ ಕಥೆಯನ್ನು ವಿವರಿಸುವ ನನ್ನ ಭರವಸೆಯನ್ನು ನೆನಪಿಸಿತು. ಈಗ ನಾನು ಈ ಕಥೆಯನ್ನು ಹೇಳುತ್ತೇನೆ. ನಾನು ಕಾಕಾ ಸಾಹೇಬ್ ದೀಕ್ಷಿತ್ ಮತ್ತು ನಾನಾ ಸಾಹೇಬ್ ಚಂದೋರ್ಕರ್ ಅವರೊಂದಿಗೆ ತುಂಬಾ ಸ್ನೇಹಪರನಾಗಿದ್ದೆ. ಅವರು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯುವಂತೆ ನನ್ನನ್ನು ಒತ್ತಾಯಿಸಿದರು ಮತ್ತು ನಾನು ಅವರಿಗೆ ಹಾಗೆ ಮಾಡುವುದಾಗಿ ಭರವಸೆ ನೀಡಿದ್ದೇನೆ. ಆದರೆ ಅಷ್ಟರಲ್ಲಿ ಏನೋ ಸಂಭವಿಸಿತು, ಅದು ನನ್ನನ್ನು ಶಿರಡಿಗೆ ಹೋಗದಂತೆ ತಡೆಯಿತು. ಒಬ್ಬ ಸ್ನೇಹಿತನ ಮಗ ಅನಾರೋಗ್ಯಕ್ಕೆ ಒಳಗಾದನು. ನನ್ನ ಸ್ನೇಹಿತ ದೈಹಿಕ ಮತ್ತು ಆಧ್ಯಾತ್ಮಿಕವಾಗಿ ಸಾಧ್ಯವಿರುವ ಎಲ್ಲಾ ವಿಧಾನಗಳನ್ನು ಪ್ರಯತ್ನಿಸಿದನು, ಆದರೆ ಜ್ವರ ಕಡಿಮೆಯಾಗಲಿಲ್ಲ. ಕೊನೆಯಲ್ಲಿ ಅವನು ತನ್ನ ಗುರುಗಳನ್ನು ತನ್ನ ಮಗನ ಹಾಸಿಗೆಯ ಪಕ್ಕದಲ್ಲಿ ಕೂರಿಸಿದನು, ಆದರೆ ಅದು ಕೂಡ ಪ್ರಯೋಜನವಾಗಲಿಲ್ಲ. ಇದನ್ನು ಕೇಳಿದ ನಾನು ನನ್ನೊಳಗೆ ಯೋಚಿಸಿದೆ, ಗುರುಗಳು ನನ್ನ ಸ್ನೇಹಿತನ ಮಗನನ್ನು ಉಳಿಸಲು ಸಾಧ್ಯವಾಗದಿದ್ದರೆ ಅವರ ಪ್ರಯೋಜನವೇನು? ಗುರುಗಳು ನಮಗಾಗಿ ಏನನ್ನು ಮಾಡಲು ಸಾಧ್ಯವಾಗದಿದ್ದರೆ ನಾನು ಶಿರಡಿಗೆ ಏಕೆ ಹೋಗಬೇಕು? ಈ ರೀತಿ ಯೋಚಿಸುತ್ತಾ ನಾನು ನನ್ನ ಶಿರಡಿ ಪ್ರವಾಸವನ್ನು ಮುಂದೂಡಿದೆ. ಆದರೆ ಅನಿವಾರ್ಯ ಸಂಭವಿಸಬೇಕು ಮತ್ತು ಅದು ನನ್ನ ವಿಷಯದಲ್ಲಿ ಈ ಕೆಳಗಿನಂತೆ ಸಂಭವಿಸಿತು. ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್ ಬಸ್ಸೆಂಗೆ ಪ್ರವಾಸಕ್ಕೆ ಹೋಗುತ್ತಿದ್ದರು. ತಾಣಾದಿಂದ ಅವರು ದಾದರ್ಗೆ ಬಂದು ಬಸ್ಸೆಂಗೆ ಹೋಗುವ ರೈಲಿಗಾಗಿ ಕಾಯುತ್ತಿದ್ದರು. ಈ ಮಧ್ಯೆ ಬಾಂದ್ರಾ ಲೋಕಲ್ ರೈಲು ಬಂದಿತು. ಅವರು ಅದರಲ್ಲಿ ಕುಳಿತು ಬಾಂದ್ರಾಕ್ಕೆ ಬಂದು ನನ್ನನ್ನು ಕರೆಸಿ ನನ್ನ ಶಿರಡಿ ಪ್ರವಾಸವನ್ನು ಮುಂದೂಡಿದ್ದಕ್ಕಾಗಿ ನನ್ನನ್ನು ತರಾಟೆಗೆ ತೆಗೆದುಕೊಂಡರು. ನನ್ನ ಶಿರಡಿ ಪ್ರವಾಸದ ಪರವಾಗಿ ನಾನಾ ಅವರ ವಾದವು ಮನವರಿಕೆಯಾಗುವಂತಿತ್ತು ಮತ್ತು ಸಂತೋಷಕರವಾಗಿತ್ತು. ಆದ್ದರಿಂದ ನಾನು ಅದೇ ರಾತ್ರಿ ಶಿರಡಿಗೆ ಹೊರಡಲು ನಿರ್ಧರಿಸಿದೆ. ನಾನು ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಶಿರಡಿಗೆ ಹೊರಟೆ. ನಾನು ದಾದರ್ಗೆ ಹೋಗಿ ಅಲ್ಲಿಂದ ಮನ್ಮಾಡ್ಗೆ ರೈಲು ಹಿಡಿಯಲು ಯೋಜಿಸಿದೆ ಮತ್ತು ನಾನು ದಾದರ್ಗೆ ಟಿಕೆಟ್ ಬುಕ್ ಮಾಡಿ ರೈಲಿನಲ್ಲಿ ಕುಳಿತೆ. ರೈಲು ಹೊರಡುವ ಹಂತದಲ್ಲಿದ್ದಾಗ ಒಬ್ಬ ಮುಸ್ಲಿಂ ವ್ಯಕ್ತಿ ಆತುರದಿಂದ ನನ್ನ ಕಂಪಾರ್ಟ್ಮೆಂಟ್ಗೆ ಬಂದು ನನ್ನ ಎಲ್ಲಾ ಸಾಮಗ್ರಿಗಳನ್ನು ನೋಡಿ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಕೇಳಿದನು. ನಾನು ನನ್ನ ಯೋಜನೆಯನ್ನು ಅವರಿಗೆ ತಿಳಿಸಿದೆ. ನಂತರ ಅವರು ನಾನು ನೇರವಾಗಿ ಬೋರಿಬಂಡರ್ಗೆ ಹೋಗಬೇಕು ಮತ್ತು ದಾದರ್ನಲ್ಲಿ ಇಳಿಯಬಾರದು ಎಂದು ಸೂಚಿಸಿದರು, ಏಕೆಂದರೆ ಮನ್ಮಾಡ್ ಮೇಲ್ ದಾದರ್ನಲ್ಲಿ ನಿಲ್ಲುವುದಿಲ್ಲ. ಈ ಸಣ್ಣ ಪವಾಡ ಸಂಭವಿಸದಿದ್ದರೆ ನಾನು ಮರುದಿನ ಶಿರಡಿಯನ್ನು ಬಯಸಿದಂತೆ ತಲುಪುತ್ತಿರಲಿಲ್ಲ ಮತ್ತು ಅನೇಕ ಅನುಮಾನಗಳು ನನ್ನನ್ನು ಆಕ್ರಮಿಸುತ್ತಿದ್ದವು. ಆದರೆ ಅದು ಆಗುತ್ತಿರಲಿಲ್ಲ. ಅದೃಷ್ಟ ನನಗೆ ಅನುಕೂಲಕರವಾಗಿದ್ದರಿಂದ ಮರುದಿನ ಬೆಳಿಗ್ಗೆ 10 ಗಂಟೆಗೆ ಕಾಕಾ ದೀಕ್ಷಿತ್ ನನಗಾಗಿ ಅಲ್ಲಿ ಕಾಯುತ್ತಿದ್ದನು.
ಇದು 1910ರಲ್ಲಿ ಮತ್ತು ಯಾತ್ರಿಕ ಭಕ್ತರಿಗೆ ವಸತಿ ಕಲ್ಪಿಸಲು ಒಂದೇ ಒಂದು ಸ್ಥಳವಿತ್ತು, ಅದು ಸಾಟೆಯವಾಡ. ಟಾಂಗಾದಿಂದ ಒಂದು ಸಣ್ಣ ಕುದುರೆ ಎಳೆಯುವ ಗಾಡಿ ಇಳಿದ ನಂತರ ಮಹಾನ್ ಭಕ್ತ ತಾತ್ಯಾ ಸಾಹೇಬ್ ನೂಲ್ಕರ್ ಮಸೀದಿಯಿಂದ ಹಿಂತಿರುಗಿದಾಗ ನಾನು ದರ್ಶನ ಪಡೆಯಲು ಉತ್ಸುಕನಾಗಿದ್ದೆ. ಸಾಯಿಬಾಬಾ ವಾಡಾದ ಮೂಲೆಯಲ್ಲಿದ್ದಾರೆ ಮತ್ತು ಮೊದಲು ಬಾಬಾ ಅವರ ಪ್ರಾಥಮಿಕ ದರ್ಶನವನ್ನು ಪಡೆಯಬೇಕು ಮತ್ತು ನಂತರ ಸ್ನಾನದ ನಂತರ ವಿರಾಮದ ಸಮಯದಲ್ಲಿ ಅವರನ್ನು ನೋಡಬೇಕು ಎಂದು ಅವರು ಹೇಳಿದರು. ಇದನ್ನು ಕೇಳಿದ ನಾನು ಓಡಿಹೋಗಿ ಬಾಬಾ ಅವರ ಮುಂದೆ ನಮಸ್ಕರಿಸಿದೆ ಮತ್ತು ನನ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ನಾನಾ ಚಂದೋರ್ಕರ್ ನನಗೆ ಹೇಳಿದ್ದಕ್ಕಿಂತ ಹೆಚ್ಚಿನದನ್ನು ನಾನು ಕಂಡುಕೊಂಡೆ. ನನ್ನ ಎಲ್ಲಾ ಇಂದ್ರಿಯಗಳು ತೃಪ್ತಿಗೊಂಡವು ಮತ್ತು ನಾನು ಬಾಯಾರಿಕೆ ಮತ್ತು ಹಸಿವನ್ನು ಮರೆತೆ. ಸಾಯಿಬಾಬಾರವರ ಪಾದಗಳನ್ನು ಮುಟ್ಟಿದ ಕ್ಷಣದಿಂದಲೇ ನನ್ನ ಜೀವನ ಹೊಸ ಹಾದಿಗೆ ಮರಳಿತು. ನನಗೆ ದರ್ಶನ ನೀಡಲು ಪ್ರೋತ್ಸಾಹಿಸಿದ ಮತ್ತು ಸಹಾಯ ಮಾಡಿದವರಿಗೆ ನಾನು ಋಣಿ ಎಂದು ಭಾವಿಸಿದೆ ಮತ್ತು ನಾನು ಅವರನ್ನು ನನ್ನ ನಿಜವಾದ ಸಂಬಂಧಿಕರೆಂದು ಪರಿಗಣಿಸಿದೆ. ನಾನು ಅವರ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ನಾನು ಅವರನ್ನು ನೆನಪಿಸಿಕೊಳ್ಳಬಹುದು ಮತ್ತು ಅವರ ಮುಂದೆ ಮಾನಸಿಕವಾಗಿ ನಮಸ್ಕರಿಸಬಲ್ಲೆ. ಸಾಯಿಬಾಬಾರವರ ದರ್ಶನ ಪಡೆಯುವ ವಿಶಿಷ್ಟತೆಯೆಂದರೆ, ನಾನು ಕಂಡುಕೊಂಡಂತೆ ಅವರ ದರ್ಶನ ಪಡೆಯುವ ಮೂಲಕ ನಮ್ಮ ಆಲೋಚನೆಗಳು ಬದಲಾಗುತ್ತವೆ, ಹಿಂದಿನ ಕರ್ಮಗಳ ಬಲ ಕಡಿಮೆಯಾಗುತ್ತದೆ ಮತ್ತು ಕ್ರಮೇಣ ಲೌಕಿಕ ವಸ್ತುಗಳ ಬಗ್ಗೆ ಅವಲಂಬನೆ ಅಥವಾ ನಿರಾಸಕ್ತಿ ಬೆಳೆಯುತ್ತದೆ. ಹಿಂದಿನ ಅನೇಕ ಜನ್ಮಗಳಲ್ಲಿನ ಕರ್ಮಗಳ ಪುಣ್ಯದಿಂದಲೇ ಅಂತಹ ದರ್ಶನವನ್ನು ಪಡೆಯಲಾಗುತ್ತದೆ ಮತ್ತು ನೀವು ಸಾಯಿಬಾಬಾರನ್ನು ನೋಡಿದರೆ ಇಡೀ ಪ್ರಪಂಚವು ಸಾಯಿಬಾಬಾರವರ ರೂಪವನ್ನು ಪಡೆಯುತ್ತದೆ ಅಥವಾ ಅವರ ರೂಪವನ್ನು ಪಡೆಯುತ್ತದೆ. ಬಿಸಿ ಬಿಸಿ ಚರ್ಚೆ. ನಾನು ಶಿರಡಿಗೆ ಬಂದ ದಿನ ಗುರುವಿನ ಅವಶ್ಯಕತೆಯ ಬಗ್ಗೆ ನನ್ನ ಮತ್ತು ಬಾಳಾಸಾಹೇಬ್ ಭಾಟೆ ನಡುವೆ ವಾದ ನಡೆಯಿತು. ನಾನು ವಾದಿಸಿದೆ, ನಾವು ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಇತರರಿಗೆ ಏಕೆ ವಿಧೇಯರಾಗಬೇಕು? ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಾದಾಗ ಗುರು ಏಕೆ ಬೇಕು? ಒಬ್ಬರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕು ಮತ್ತು ತಮ್ಮನ್ನು ತಾವು ಉಳಿಸಿಕೊಳ್ಳಬೇಕು. ಸೋಮಾರಿಯಾಗಿ ಮಲಗುವುದನ್ನು ಬಿಟ್ಟು ಬೇರೇನನ್ನೂ ಮಾಡದ ಮನುಷ್ಯನಿಗೆ ಗುರು ಏನು ಮಾಡಬಹುದು? ಮತ್ತು ಶ್ರೀ ಭಾಟೆ ಇನ್ನೊಂದು ಬದಿಯನ್ನು ತೆಗೆದುಕೊಂಡು ಹೇಳಿದರು, ಏನಾಗಬೇಕೋ ಅದು ಆಗಲೇಬೇಕು. ಮಹಾಪುರುಷರು ಸಹ ವಿಫಲರಾಗಿದ್ದಾರೆ. ಮನುಷ್ಯ ಒಂದು ಮಾರ್ಗವನ್ನು ಪ್ರಸ್ತಾಪಿಸುತ್ತಾನೆ, ಆದರೆ ದೇವರು ಇನ್ನೊಂದು ಮಾರ್ಗವನ್ನು ವಿಲೇವಾರಿ ಮಾಡುತ್ತಾನೆ. ನಿಮ್ಮ ಬುದ್ಧಿವಂತಿಕೆಯನ್ನು ಬದಿಗಿಡಿ. ಹೆಮ್ಮೆ ಅಥವಾ ಅಹಂಕಾರವು ನಿಮಗೆ ಸಹಾಯ ಮಾಡುವುದಿಲ್ಲ. ಈ ಚರ್ಚೆಯು ಅದರ ಎಲ್ಲಾ ಸಾಧಕ ಬಾಧಕಗಳೊಂದಿಗೆ 1 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಡೆಯಿತು ಮತ್ತು ಎಂದಿನಂತೆ ನಾವು ಒಂದು ನಿರ್ಧಾರಕ್ಕೆ ಬರಲಿಲ್ಲ. ನಾವಿಬ್ಬರೂ ದಣಿದಿದ್ದರಿಂದ ನಾವು ಅಂತಿಮವಾಗಿ ಚರ್ಚೆಯನ್ನು ನಿಲ್ಲಿಸಬೇಕಾಯಿತು. ಇದರ ಒಟ್ಟು ಫಲಿತಾಂಶವೆಂದರೆ ನಾನು ನನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡೆ ಮತ್ತು ಬಲವಾದ ದೇಹ ಪ್ರಜ್ಞೆ ಮತ್ತು ಅಹಂಕಾರ ಇಲ್ಲದಿದ್ದರೆ ಯಾವುದೇ ವಾದವಿಲ್ಲ ಎಂದು ಕಂಡುಕೊಂಡೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ವಾದಗಳನ್ನು ಹುಟ್ಟುಹಾಕುವುದು ಅಹಂಕಾರ. ಮಹತ್ವದ ಮತ್ತು ಪ್ರವಾದಿಯ ಶೀರ್ಷಿಕೆ. ನಾವು ನಂತರ ಮಸೀದಿಗೆ ಹೋದಾಗ ಬಾಬಾ ಕಾಕಾ ಸಾಹೇಬ್ ದೀಕ್ಷಿತ್ ಅವರನ್ನು ವಾಡಾದಲ್ಲಿ ಏನು ನಡೆಯುತ್ತಿದೆ, ಯಾವುದರ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಎಂದು ಕೇಳಿದರು ಮತ್ತು ಬಾಬಾ ನನ್ನನ್ನು ದಿಟ್ಟಿಸಿ ನೋಡುತ್ತಾ, ಈ ಹೇಮಾದಪಂತ್ ಏನು ಹೇಳಿದರು ಎಂದು ಕೇಳಿದರು. ಈ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು, ಏಕೆಂದರೆ ಮಸೀದಿಯು ಚರ್ಚೆ ನಡೆಯುತ್ತಿದ್ದ ಸಾತೆಯ ವಾಡಾದಿಂದ ಸಾಕಷ್ಟು ದೂರದಲ್ಲಿತ್ತು. ಬಾಬಾ ಸರ್ವಜ್ಞ ಮತ್ತು ನಮ್ಮೆಲ್ಲರ ಆಂತರಿಕ ಆಡಳಿತಗಾರನಲ್ಲದಿದ್ದರೆ ನಮ್ಮ ಚರ್ಚೆಯ ಬಗ್ಗೆ ಅವರಿಗೆ ಹೇಗೆ ತಿಳಿಯುತ್ತದೆ? ಸಾಯಿಬಾಬಾ ನನ್ನನ್ನು ಹೇಮತ್ಪಂತ್ ಎಂಬ ಹೆಸರಿನಿಂದ ಏಕೆ ಕರೆಯುತ್ತಾರೆ ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ. ಈ ಪದವು ಹೇಮತ್ಪುರಿ ಪಂತ್ ಎಂಬ ಹೆಸರಿನ ಸಂಕ್ಷಿಪ್ತ ಆವೃತ್ತಿಯಾಗಿದೆ. ಹೇಮತ್ಪುರಿ ಪಂತ್ ಯಾದವ ರಾಜವಂಶದ ದೇವಗಿರಿಯ ಮಹಾದೇವ ಮತ್ತು ರಾಮದೇವರ ಪ್ರಸಿದ್ಧ ಮಂತ್ರಿಯಾಗಿದ್ದರು. ಅವರು ಬಹಳ ವಿದ್ವಾಂಸರು, ಒಳ್ಳೆಯ ಸ್ವಭಾವದವರು ಮತ್ತು ಚತುರ್ವರ್ಗ ಚಿಂತಾಮಣಿ, ಇದು ಆಧ್ಯಾತ್ಮಿಕ ವಿಷಯಗಳೊಂದಿಗೆ ವ್ಯವಹರಿಸುತ್ತಿತ್ತು ಮತ್ತು ರಾಜಪ್ರಶಸ್ತಿಯಂತಹ ಕೃತಿಗಳ ಲೇಖಕರಾಗಿದ್ದರು. ಅವರು ಲೆಕ್ಕಪತ್ರ ನಿರ್ವಹಣೆಯ ಹೊಸ ವಿಧಾನಗಳನ್ನು ಕಂಡುಹಿಡಿದು ಪ್ರಾರಂಭಿಸಿದರು ಮತ್ತು ಮೋದಿ ಮರಾಠಿ ಸಂಕ್ಷಿಪ್ತ ರೂಪ ಲಿಪಿಯ ಮೂಲಪುರುಷರಾಗಿದ್ದರು. ಆದರೆ ನಾನು ಇದಕ್ಕೆ ತದ್ವಿರುದ್ಧವಾಗಿದ್ದೆ, ಮಂದ ಮತ್ತು ಸಾಧಾರಣ ಬುದ್ಧಿಶಕ್ತಿಯ ಅಜ್ಞಾನಿ. ಆದ್ದರಿಂದ ನನಗೆ ಆ ಹೆಸರು ಅಥವಾ ಬಿರುದನ್ನು ಏಕೆ ನೀಡಲಾಯಿತು ಎಂದು ನನಗೆ ಅರ್ಥವಾಗಲಿಲ್ಲ. ಆದರೆ ಅದರ ಬಗ್ಗೆ ಗಂಭೀರವಾಗಿ ಯೋಚಿಸಿದಾಗ ಆ ಬಿರುದು ನನ್ನ ಅಹಂಕಾರವನ್ನು ನಾಶಮಾಡಲು ಒಂದು ಬಾಣ ಎಂದು ನಾನು ಭಾವಿಸಿದೆ. ಇದರಿಂದ ನಾನು ಯಾವಾಗಲೂ ಸೌಮ್ಯ ಮತ್ತು ವಿನಮ್ರನಾಗಿರುತ್ತೇನೆ. ವಾದದಲ್ಲಿ ನನ್ನ ಕೌಶಲ್ಯಕ್ಕೆ ಇದು ನನಗೆ ನೀಡಿದ ಮೆಚ್ಚುಗೆಯಾಗಿದೆ. ನಾವು ವಿಷಯಗಳನ್ನು ಹಿನ್ನೋಟಕ್ಕೆ ನೋಡಿದಾಗ ಬಾಬಾ ಅವರು ಶ್ರೀ ದಾಬೋಲ್ಕರ್ ಅವರನ್ನು ಹೇಮತ್ಪಂತ್ ಎಂದು ಕರೆದದ್ದು ಗಮನಾರ್ಹ ಮತ್ತು ಭವಿಷ್ಯವಾಣಿಯಾಗಿತ್ತು ಎಂದು ನಮಗೆ ತಿಳಿಯುತ್ತದೆ. ಮುಂದಿನ ವರ್ಷಗಳು ತೋರಿಸಿದಂತೆ ಅವರು ಸಾಯಿ ಸಂಸ್ಥಾನದ ನಿರ್ವಹಣೆಯನ್ನು ಬಹಳ ಬುದ್ಧಿವಂತಿಕೆಯಿಂದ ನೋಡಿಕೊಂಡರು ಮತ್ತು ಅದರ ಲೆಕ್ಕಪತ್ರಗಳನ್ನು ವೃತ್ತಿಪರವಾಗಿ ನಿರ್ವಹಿಸುತ್ತಿದ್ದರು.
ಅವರು ಜ್ಞಾನ, ಭಕ್ತಿ, ನಿರಾಸಕ್ತಿ, ಸ್ವಯಂ ಶರಣಾಗತಿ ಮತ್ತು ಆತ್ಮಸಾಕ್ಷಾತ್ಕಾರದಂತಹ ಪ್ರಮುಖ ಆಧ್ಯಾತ್ಮಿಕ ವಿಷಯಗಳನ್ನು ನಿರ್ವಹಿಸುವ ಸಾಯಿ ಸಚ್ಚರಿತ್ರೆಯಂತಹ ಉತ್ತಮ ಕೃತಿಯ ಲೇಖಕರೂ ಆಗಿದ್ದರು. ಗುರುವಿನ ಅವಶ್ಯಕತೆಯ ಬಗ್ಗೆ. ಈ ವಿಷಯದ ಬಗ್ಗೆ ಬಾಬಾ ಏನು ಹೇಳಿದರು ಎಂಬುದರ ಕುರಿತು ಹೇಮಾದ್ ಪಂತ್ ಯಾವುದೇ ಟಿಪ್ಪಣಿ ಅಥವಾ ಜ್ಞಾಪಕ ಪತ್ರವನ್ನು ಬರೆದಿಲ್ಲ, ಆದರೆ ಕಾಕಾ ಸಾಹೇಬ್ ದೀಕ್ಷಿತ್ ಈ ವಿಷಯದ ಬಗ್ಗೆ ತಮ್ಮ ಟಿಪ್ಪಣಿಗಳನ್ನು ಪ್ರಕಟಿಸಿದ್ದಾರೆ. ಹೇಮಾದ್ ಪಂತ್ ಸಾಯಿಬಾಬಾ ಅವರನ್ನು ಮೊದಲ ಬಾರಿಗೆ ಭೇಟಿಯಾದ ಮರುದಿನ ಕಾಕಾ ಸಾಹೇಬ್ ಬಾಬಾ ಅವರ ಬಳಿಗೆ ಹೋಗಿ ಶಿರ್ಡಿಯನ್ನು ಬಿಡಬೇಕೆ ಎಂದು ಕೇಳಿದರು. ಬಾಬಾ ಹೌದು ಎಂದು ಹೇಳಿದರು. ಆಗ ಯಾರೋ ಕೇಳಿದರು, ಬಾಬಾ ಅವರು ಎಲ್ಲಿಗೆ ಹೋಗಬೇಕು? ಬಾಬಾ ಎತ್ತರಕ್ಕೆ ಎಂದು ಉತ್ತರಿಸಿದರು. ಆಗ ಆ ವ್ಯಕ್ತಿ ಅಲ್ಲಿಗೆ ಹೋಗುವ ದಾರಿ ಹೇಗಿದೆ ಎಂದು ಕೇಳಿದರು. ಬಾಬಾ ಅಲ್ಲಿಗೆ ಹೋಗುವ ದಾರಿ ಹಲವು ಮಾರ್ಗಗಳಿವೆ. ಇಲ್ಲಿಂದಲೂ ಒಂದು ಮಾರ್ಗವಿದೆ, ಶಿರ್ಡಿ. ಇಲ್ಲಿಂದ ಪ್ರಾರಂಭವಾಗುವ ದಾರಿ ಕಷ್ಟಕರವಾಗಿದೆ. ದಾರಿಯಲ್ಲಿ ಕಾಡಿನಲ್ಲಿ ಹುಲಿಗಳು ಮತ್ತು ತೋಳಗಳಿವೆ. ನಂತರ ಕಾಕಾ ಸಾಹೇಬ್ ಕೇಳಿದರು, ಆದರೆ ಬಾಬಾ ನಾವು ನಮ್ಮೊಂದಿಗೆ ಮಾರ್ಗದರ್ಶಿಯನ್ನು ತೆಗೆದುಕೊಂಡರೆ ಏನು? ಬಾಬಾ ಉತ್ತರಿಸಿದರು, ಹಾಗಾದರೆ ಯಾವುದೇ ತೊಂದರೆ ಇಲ್ಲ, ಮಾರ್ಗದರ್ಶಿ ನಿಮ್ಮನ್ನು ನೇರವಾಗಿ ನಿಮ್ಮ ಗಮ್ಯಸ್ಥಾನಕ್ಕೆ ಕರೆದೊಯ್ಯುತ್ತದೆ. ದಾರಿಯಲ್ಲಿ ತೋಳಗಳು, ಹುಲಿಗಳು ಮತ್ತು ಹಳ್ಳಗಳನ್ನು ತಪ್ಪಿಸುತ್ತದೆ. ಮಾರ್ಗದರ್ಶಿ ಇಲ್ಲದಿದ್ದರೆ ನೀವು ಕಾಡಿನಲ್ಲಿ ಕಳೆದು ಹೋಗುವ ಅಥವಾ ಹಳ್ಳಗಳಿಗೆ ಬೀಳುವ ಅಪಾಯವಿದೆ. ಈ ಸಂದರ್ಭದಲ್ಲಿ ಶ್ರೀ ದಾಬೋಲ್ಕರ್ ಉಪಸ್ಥಿತರಿದ್ದರು ಮತ್ತು ಗುರುಗಳು ಅಗತ್ಯವಿದೆಯೇ ಎಂಬ ಪ್ರಶ್ನೆಗೆ ಬಾಬಾ ನೀಡಿದ ಉತ್ತರ ಇದು ಎಂದು ಅವರು ಭಾವಿಸಿದರು. ಹೀಗಾಗಿ ಮನುಷ್ಯನು ಸ್ವತಂತ್ರನೋ ಅಥವಾ ಬದ್ಧನೋ ಎಂಬ ಪ್ರಶ್ನೆಯ ಚರ್ಚೆಯು ಆಧ್ಯಾತ್ಮಿಕ ವಿಷಯಗಳಲ್ಲಿ ಯಾವುದೇ ಪ್ರಯೋಜನವಿಲ್ಲ ಎಂಬ ಸುಳಿವು ಅವರಿಗೆ ಸಿಕ್ಕಿತು. ಇದಕ್ಕೆ ವಿರುದ್ಧವಾಗಿ ನಿಜವಾದ ಪರಮಾರ್ಥವು ಗುರುವಿನ ಬೋಧನೆಗಳ ಪರಿಣಾಮವಾಗಿ ಮಾತ್ರ ಸಾಧ್ಯ. ಸ್ವಯಂ ಸಾಕ್ಷಾತ್ಕಾರವನ್ನು ಪಡೆಯಲು ಕ್ರಮವಾಗಿ ತಮ್ಮ ಗುರುಗಳಾದ ವಸಿಷ್ಠ ಮತ್ತು ಸಾಂದೀಪನಿಗೆ ತಮ್ಮನ್ನು ತಾವು ಸಲ್ಲಿಸಿಕೊಳ್ಳಬೇಕಾದ ರಾಮ ಮತ್ತು ಕೃಷ್ಣನಂತಹ ಮಹಾನ್ ಅವತಾರಗಳ ಉದಾಹರಣೆಗಳಿಂದ ಇದು ವಿವರಿಸಲ್ಪಟ್ಟಿದೆ. ಆದ್ದರಿಂದ ಅಂತಹ ಪ್ರಗತಿಗೆ ಅಗತ್ಯವಾದ ಏಕೈಕ ಸದ್ಗುಣಗಳು ನಂಬಿಕೆ ಮತ್ತು ತಾಳ್ಮೆ. ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.